ಹಾಯ್ ಹಾಲ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರದ ಲಾಗ್ ಆಗಿರುತ್ತೆ ನೋಡಿ. ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಒಂದು ಸ್ಪೆಷಲ್ ಸರ್ಪ್ರೈಸ್ ನಿಮಗೆ ಆಮೇಲೆ ಹೇಳ್ತೀನಿ. ನಮ್ಮ ಮನೆಗೆ ಯಾರೋ ಒಬ್ಬರು ಬರ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಅವ್ರ ಜೊತೆಗೆ ಯಾವ ಥರ ನನ್ನ ಒಂದು ಲಾಗ್ ಇರುತ್ತೆ ಅಂತೇಳಿ ನಿಮಗೆ ಬರ್ತಾ ತೋರಿಸ್ತೀನಿ. ತುಂಬಾ ಸ್ಪೆಷಲ್. ಆ್ಯಂಡ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಶುಕ್ರವಾರ ಆಗಿರೋದ್ರಿಂದ ಪೂಜೆನ ಆಗೋಗಿದೆ ಎಲ್ಲ. ಆ್ಯಂಡ್ ಬೇಗನೆ ಎದ್ಬಿಟ್ಟಿದ್ದೀನಿ. ಇವತ್ತು ಸನ್ನಿಗೂ ಸ್ಕೂಲಿಗೆ ಕಳಿಸಿದ್ದೀನಿ. ಆ್ಯಂಡ್ ನಾನು ಕೂಡ ಎಲ್ಲ ಪೂಜೆ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಟಿಫಿನ್ ಎಲ್ಲ ಮಾಡಿಕೊಂಡು ಏನು ನಮ್ಮ ಮನೆಗೆ ಬರ್ತಿರೋರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಒಂದು 10 o'clock ಆಗಿದೆ. ಅವ್ರು ಬರೋಷ್ಟಿಗೆ ಒಂದು 12 o'clock ಏನೋ ಆಗ್ಬೋದು. ಬನ್ನಿ ಯಾರು ಬರ್ತಾರೆ ಅಂತೇಳಿ ತೋರಿಸ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಯಾರು ಬರ್ತಿರ್ಬೋದು ನಮ್ಮ ಮನೆಗೆ? ಯಾರು ಬರ್ತಿರೋದು ನೋಡೋಣ. ಬರ್ತಿದ್ದಾರೆ ಆಟೋದಲ್ಲಿ. ಇವಾಗ ಬಂದರು. ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಅವರ್ ಹೋಮ್. ನಮ್ಮ ಸಿಸ್ಟರ್, ಒನ್ ಆ್ಯಂಡ್ ಒನ್ ಓನ್ಲಿ ಸಿಸ್ಟರ್. ನಾನು ಬಿಟ್ಟು ಹೊಂಟ್ಬಿಟ್ಟು ಬಿಡಿ. ವೆಲ್ಕಮ್ ಮಾಡ್ಕೊಳ್ತೀನಿ. ನಾನೇ ವೆಲ್ಕಮ್ ಮಾಡ್ಕೊಂಡೆ. ತೆಗಿ, ಬಿಡಲ್ಲ, ನಾನು ಲಾಗ್ ಮಾಡಕತ್ತೀನಿ. ಹೇಗಿತ್ತು ಪ್ರಯಾಣ? ಎಲ್ಲ ಸುಖಕರವಾಗಿತ್ತೆ? ಭಾಳ ಸುಖಕರವಾಗಿತ್ತು. ಹೆಂಗಂದ್ರ ಸೀಟ್ ಫುಲ್ ನನಗೆ ಬಿಟ್ಕೊಟ್ಟಿದ್ರು ಅವರು. ಬಸ್ಸಲ್ಲಿ ಪ್ರಯಾಣ ಮಾಡಿದ್ರೆ ಹಾಗೆ ಅಲ್ವಾ? ಟೊಮೊಟೊ ಪಲ್ಯ ಮಾಡ್ತಿದ್ದೀನಿ. ಟೊಮೊಟೊ ಕರ್ರಿ, ಚಪಾತಿ, ಅನ್ನ. ಸನ್ನಿನು ಸ್ಕೂಲಿಂದ ಬಂದಿದ್ದಾನೆ. ಸನ್ನಿ ಅಲ್ಲೇನಾ? ಸನ್ನಿ ಯಾರು ಬಂದರು? ಸನ್ನಿ ನಮ್ಮ ಮನೆಗೆ ಬೇಬಿ ಚಿಕ್ಕಿ ಬಂದಿದ್ದಾಳಾ? ಇಷ್ಟು ಮಾಡ್ತಾ ಇದ್ದೀನಿ ಊಟಕ್ಕೆ. ಸುಮ್ಮನೆ ಸಿಂಪಲ್ ಆಗಿರಲಿ ಅಂದ್ಬಿಟ್ಟು, ಏನು ಸ್ಪೆಷಲ್ ಏನಿಲ್ಲ. ಪಾಯಸ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಅವಳು ಬೇಡ ಅಂತಿದ್ದಾಳೆ, ಹಾಗಾಗಿ ಕ್ಯಾನ್ಸಲ್. ಬೇಬಿ ಸ್ವಲ್ಪ ಸೌಂಡ್ ಕಮ್ಮಿ ಇಡು. ಹಾಗಾಗಿ ಟೊಮೊಟೊ ಪಲ್ಯ ಮಾಡ್ತಿದ್ದೀನಿ. ಚಪಾತಿ, ಟೊಮೊಟೊ ಪಲ್ಯ ಆ್ಯಂಡ್ ಅನ್ನ. ಖಾರ ಆಗ್ಯದ? ವೆಲ್ಕಮ್ ಬ್ಯಾಕ್. ಸಾಯಂಕಾಲ ಆಗಿದೆ. ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸನಿನ ಕರ್ಕೊಂಡು ಆ್ಯಂಡ್ ಸನಿನವ್ರು ಚಿಕ್ಕಿನ ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ. ಬನ್ನಿ, ಅವರು ಕೂಡ ರೆಡಿಯಾಗಿದ್ದಾರೆ. ಇಬ್ಬರು ರೆಡಿಯಾಗಿ ಕುಂತ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಆಟೋ ಬರಬೇಕು. ಆ್ಯಂಡ್ ಸನಿಯವ್ರ ಅಪ್ಪ ಬರ್ತಾ ಇಲ್ಲ ಇವತ್ತು. ಅವ್ರದ್ದು ಬ್ಯುಸಿ ಇದೆ ಶಾಪು, ಹಾಗಾಗಿ ಅವ್ರು ಇನ್ನೂ ಬಂದಿಲ್ಲ. ಸನ್ನಿ, ನಾನು ಆ್ಯಂಡ್ ಅವ್ರ ಚಿಕ್ಕಿ ಎಲ್ಲರೂ ಸೇರಿ ಹೊರಗಡೆ ಹೋಗಿ ಬರ್ತೀವಿ. ಆ್ಯಂಡ್ ನಿಮಗೂ ಕೂಡ ಎಲ್ಲೆಲ್ಲಿ ಹೋಗ್ತೀವಿ ಅಂತೇಳಿ ತೋರಿಸ್ತೀವಿ, ಆಯಿತಾ? ಸ್ವಲ್ಪ ಬಟ್ಟೆ ತೊಗೊಳೋದಿದೆ, ಅದಕ್ಕೆ ಹೋಗ್ತಾ ಇರೋದು. ಸರಿ, ಆಟೋ ಬಂತು ಅನಿಸುತ್ತೆ, ಹೊರಡೋಣ. ಇನ್ನೂ ಬಂದಿಲ್ವಾ ಆಟೋ? ವೇಟ್ ಮಾಡಬೇಕಾ? ಸರಿ.
ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಅಂದರೆ ನಮ್ಮ ಸಿಸ್ಟ್ರೇ ನೋಡಿ. ತುಂಬ ದಿನ ಆದಮೇಲೆ ನನ್ನ ಮನೆಗೆ ಬಂದಿದ್ಲು. ಹೀಗೆ ಅಲ್ವಾ, ಮದುವೆ ಆದಮೇಲೆ ಅಕ್ಕ ತಂಗಿಯರು ಕಲಿಯೋದೇ ತುಂಬ ರೇರ್ ಆಗಿ ಹೋಗ್ಬಿಡುತ್ತೆ. ಅದೇ ರೀತಿ ಬಂದಿದ್ಲು. ಅವಳು ಕೂಡ ಯಾವಾಗ್ಲೂ ಬಟ್ಟೆ ಖರೀದಿ ಮಾಡೋದಿದ್ರೆ ಇಲ್ಲೇ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾಳೆ. ಯಾಕಂದರೆ ನಮ್ಮ ಫ್ಯಾಮ್ಲಿ ಒಂಥರ ಶಾಪ್ ಆಗೋಗಿದೆ ಇದು. ತುಂಬ ಚೆನ್ನಾಗಿ ಬಟ್ಟೆ ಕೊಡ್ತಾರೆ ಇಲ್ಲಿ. ಹಂಗಾಗಿ ಅವಳು ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಸೆಲೆಕ್ಷನ್ ಆಗಿದ್ಲು. ಮುಂದೆ ಬೇಕಲ್ವಾ ಬಟ್ಟೆಗಳೆಲ್ಲ, ಹಂಗಾಗಿ ತಗೊತಾ ಇದ್ಲು. ನಾನು ಕೂಡ ನಮ್ದು ಜಾತ್ರೆ ಹತ್ರ ಬಂತು, ಅದಕ್ಕೂ ಕೂಡ ಬಟ್ಟೆ ತಗೊಳ್ಳೋಣ ಅಂತ ಇಬ್ರು ಹೊರಗಡೆ ಬಂದಿದ್ವಿ ನೋಡಿ. ಹಾಗೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬಟ್ಟೆ ಯಾವ್ಯಾವ ಇಷ್ಟ ಆಗಿವೆ ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ತಗೊಂಡು ಮನೆ ಕಡೆ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಇನ್ನೇನಪ್ಪ ಅಂದರೆ, ನಾವು ಈ ಥರ ಅಕ್ಕ ತಂಗಿಯರೆಲ್ಲ ಸೇರೋದು ಮದುವೆ ಆದ ನಂತರ ತುಂಬಾ ರೇರ್ ಆಗಿ ಹೋಗ್ಬಿಡುತ್ತೆ ನೋಡಿ. ಏನೋ ಒಂಥರ ಈ ಥರ ಸೇರ್ಕೊಂಡಾಗ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಹೇಳ್ಬೇಕಂತಂದರೆ ನನಗಂತೂ ಫುಲ್ ಖುಷಿ ಆಗ್ತಾ ಇತ್ತು ಆವತ್ತಿನ ದಿನ. ಹಾಗೆ ಹೊರಗಡೆ ಒಂದು ಸ್ವಲ್ಪ ನಂದು ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿಬಿಡ್ತಲ್ವಾ, ಮಡಿಕೆ ಇರಲಿಲ್ಲ ಮನೆಯಲ್ಲಿ, ತೊಗೊಂಡು ಬರೋಣ ಅಂತೇಳಿ ಅದನ್ನು ಕೂಡ ತೊಗೊಂಡ್ವಿ. ಇವಾಗ ಶಾಪಿಂಗ್ ಹೋಗಿ ಬಂದ್ವಿ ನೋಡಿ. ಸ್ವಲ್ಪ ಮನೆ ಗಡಿಗೆ ಆ್ಯಂಡ್ ಸ್ವಲ್ಪ ಬಟ್ಟೆ ತೊಗೊಳಿತ್ತು. ಅವಳೇನೋ ಬಟ್ಟೆ ತೊಗೋಬೇಕಂದ್ಲು, ಬಟ್ಟೆ ತೊಗೊಳೋದಿತ್ತು. ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಸನಿ ಬನಾನ ಬೇಕಂತೆ. ಪಾಪ ಅವನೇನು ಕೇಳಿಲ್ಲ ಹೊರಗಡೆ, ನಾವು ಅಷ್ಟೇ ಇದ್ದೀವಿ ಅಂದ್ಬಿಟ್ಟು. ಇವಾಗ ಮನೆಗೆ ಬಂದ ತಕ್ಷಣ ಬನಾನ ಕೇಳಕತ್ತಾನ. ಕೊಡೋಣ. ಯಾ ಸೇ ಹಾಯ್ ಸನಿ. ನೋಡಿ ಬಟ್ಟೆ ಹಂಗೆ ಹರಡು ಹಾಕೊಂಡು ಕುಂತ್ಕೊಂಡಿದ್ದೀನಿ. ಎಲ್ಲಿಗೆ ಹೊಂಟೀವಿ ಸನಿ? ಎಲ್ಲರೂ ಸೇರಿ ನಾವು ರಾತ್ರಿ ಎಲ್ಲರೂ ಸೇರಿ ಹೊರಗಡೆ ಡಿನ್ನರಿಗೆ ಬಂದಿದ್ವಿ ನೋಡಿ. ಆ್ಯಂಡ್ ನಾವು ಬಿಫೋರೇ ಬಂದು ಕುಂತ್ಕೊಂಡ್ಬಿಟ್ಟಿದ್ವಿ. ನಮ್ಮ ಬರೋಕ್ಕೆ ಲೇಟ್ ಆಯ್ತಲ್ಲ, ನಮ್ಮ ಬರೋದನ್ನೇ ವೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ತುಂಬಾ ಒಂದು 10 ಮಿನಿಟ್ಸ್ ಎಲ್ಲ ಬಿಫೋರ್ ಬಂದು ಕುಂತ್ಕೊಂಡಿದ್ವಿ. ನಾವು ವೇಟ್ ಮಾಡ್ತಾ ಇದ್ವಿ ನಮಗೋಸ್ಕರ. ಸನ್ನಿ ಏನ್ ತಿನ್ನಾಗತ್ತೆ? ಅವ್ರು ಸನ್ನಿ ಬಿಸಿ ಆಗ್ಬಿಟ್ಟಿದ್ದಾರೆ. ಅವರು ಮತ್ ನೋಡು ನಮ್ಮ ನೀನು ಐಸ್ ಕ್ರೀಮ್ ಬಿಸಿ ಆಗಿದೆ. ನಾವು ನಮ್ಮ ಸಿಸ್ಟ್ರು ಬಂದಿರೋದಕ್ಕೇನೆ ನಾವು ರಾತ್ರಿ ಡಿನ್ನರ್ ಬಂದಿದ್ವಿ. ಆ್ಯಂಡ್ ಅವಳಿಗೂ ಕೂಡ ನಾನು ಹೇಳ್ದಾಗೆ ಒಂದು ಕೆಲಸ ಸಿಕ್ಕಿದೆ, ಸೆಲೆಕ್ಷನ್ ಆಗಿದ್ದಾಳೆ. ಆ ಖುಷಿಗೆ ಎಲ್ಲರೂ ಸೇರಿ ಡಿನ್ನರ್ ಮಾಡೋಕ್ಕೆ ಬಂದಿದ್ವಿ ನೋಡಿ. ನನಗಂತೂ ತುಂಬಾ ಖುಷಿ ಆಯಿತು. ಎಲ್ಲರೂ ಅಂದರೆ ಅವರು ಅಕ್ಕ ತಂಗಿಯರು ಖುಷಿ ಇರೋದು ಯಾರಿಗಿಷ್ಟ ಆಗಲ್ಲ ಹೇಳಿ. ತುಂಬ ಖುಷಿ ಆಯಿತು ನನಗೆ ಹಾರ್ಟ್ಲಿ. ಹಂಗಾಗಿ ಡಿನ್ನರ್ ಪಾರ್ಟಿ ಮಾಡೋಣ ಅಂತ ಊಟಕ್ಕೆ ಬಂದಿದ್ವಿ. ಅವಳೇ ಕೊಡಿಸ್ತೀನಿ ಅಂದ್ಲು. ನಿನ್ನ ಕೆಲಸ ಸಿಕ್ಕಿದ್ಕಿಂತ ನನಗೆ ತುಂಬ ಖುಷಿ ಆಗಿದೆ, ನಾನೇ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ರಾತ್ರಿ ಊಟಕ್ಕೆ ಹೊರಗಡೆ ಬಂದಿದ್ವಿ. ಅವಳು ಕೂಡ ಈ ಥರ ಎಲ್ಲ ಹೊರಗಡೆ ಫುಡ್ಡು ಜಾಸ್ತಿ ತುಂಬ ಅಂದರೆ ತುಂಬಾ ಕಡಿಮೆ ಮಾಡ್ಕೊಂಡಿದ್ದಾಳೆ. ವೇಟ್ ಲಾಸ್ ಮಾಡ್ಕೊಳ್ಳಿಕ್ಕಂತೇಳಿ ಅವಳು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ, ಭಾಳ ಅಂದರೆ ಭಾಳ ಅಪರೂಪ. ಹಂಗಾಗಿ ಇದು ಒಂದು ರೀಸನ್ಗಾದರೂ ಊಟ ಮಾಡ್ತಾಳಲ್ವ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದು ನೋಡಿ. ಫಸ್ಟಿಗೆ ನಾವು ಸೂಪ್ ಆರ್ಡ್ರ್ ಮಾಡಿದ್ವಾ, ಅದಂತೂ ಕೇಳಬೇಡ, ಅಷ್ಟು ಸಖತ್ತಾಗಿತ್ತು. ಗಲಾಟೆ ಮಾಡಿದ್ರೆ ಹೊರಗೆ ಹಾಕ್ತಾರಲ್ಲಿ ತಿನ್ನೋದು ಹೇಳ್ಕೊಂಡೆ ನೀನು. ಹೊಡಿಯಲ್ಲ, ಒಂದು ಫೋಟೋ ಹೊಡೆಯಲ್ಲ. ಏನು ಗೊತ್ತಾ, ಹೋಟೆಲಲ್ಲಿ ಒಂದು ಮಜಾ ಆಗ್ತಾ ಇತ್ತು. ಬಿಫೋರು ಫೋಟೋ ತೆಕ್ಕೋಬೇಕು ಎಲ್ಲ ಫುಡ್ಡು ಅಂತೇಳಿ ಅನ್ಕೊತಿದ್ವಿ. ಅದಕ್ಕಿಂತ ಮುಂಚೆ ಸರ್ವ್ ಮಾಡ್ಕೊಂಡ್ಬಿಡ್ತಿದ್ವಿ. ಆಮೇಲೆ ಮತ್ತೆ ಎಲ್ಲ ಪ್ಲೇಟಿಗೆ ಉಲ್ಟಾ ಎತ್ತಿಟ್ಟು ಫೋಟೋ ತಗೊಂಡು ಮತ್ತೆ ಸರ್ವ್ ಮಾಡ್ಕೊತಾ ಇದ್ವಿ. ಅದೊಂದು ಮಜಾ ನಡೀತಾ ಇತ್ತು ನಮ್ಮಲ್ಲಿ.
ಎಲ್ಲ ಚೆನ್ನಾಗಿ ನೋಡಿ ಮಶ್ರೂಮ್ ಪೆಪ್ಪರ್ ಫ್ರೈಡ್ ರೈಸು ಸೂಪು ಆ್ಯಂಡ್ ತುಂಬ ಎಲ್ಲನೂ ನಾವು ಪ್ಯೂರ್ ವೆಜಿಟೇರಿಯನ್ ಆಯಿತಾ, ಹಾಗಾಗಿ ಎಲ್ಲ ವೆಜಿಟೇರಿಯನ್ ಐಟಮ್ಸ್ ಏನೇನಿದ್ದಾವೆ ಎಲ್ಲನೂ ತರಿಸ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ನನಗಂತೂ ಈ ಥರ ಹೋಟೆಲ್ ಊಟ ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಬಟ್ ರೇರ್ ಹೋಗಿ ತಿನ್ನೋದು, ಜಾಸ್ತಿ ತಿನ್ನೋಕೆ ಹೋಗಲ್ಲ. ತಿಂದಾಗ ಮಾತ್ರ ಚೆನ್ನಾಗಿ ಊಟ ಮಾಡ್ತೀವಿ ನೋಡಿ. ನನಗಂತೂ ತುಂಬಾ ಇಷ್ಟ. ನಾನು ಪರ್ಸ್ನಲಿ ತುಂಬ ಅಂದರೆ ತುಂಬಾ ಫುಡ್ಡಿ, ತುಂಬ ಚಾಯ್ಸ್ ಮಾಡ್ತೀನಿ. ನನಗೆ ಇಷ್ಟ ಅದರಲ್ಲಿ ಸಖತ್ ತಿಂತೀನಿ ನಾನು. ಅನ್ನ ತಿನ್ಸು ಆ ಮಾಡಿ ಪಾಪ ನೀನು ಅನ್ನ ತಿನ್ಸು ಪಾಪ ಮಗನಿಗೆ ಅನ್ನ ಆ ಮಾಡು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನನ್ನ ಚಾನಲ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ಸಿಗಲ್ಲ. ನನ್ನ ಒಂದು ಚಾನಲ್ಲು ಡೈಲಿ ನನ್ನ ಲಾಗು ನಿಮ್ಮ ತನಕ ತಲುಪಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ನೋಡಿ, ನನಗೆ ವೆಜಿಟೇರಿಯನಲ್ಲಿ ಇಷ್ಟ ಆದ ಫುಡ್ ಅಂತಂದರೆ ಈ ಥರ ಮಶ್ರೂಮ್ ಆಗಿರ್ಬೋದು, ಮತ್ತು ಕಾಜು ಕರ್ರಿ ಆಗಿರ್ಬೋದು, ಇದು ಪರೋಟ ಆಗಿರ್ಬೋದು, ಇದೆಲ್ಲ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ನಾವು ಈ ಕಡೆ ಊಟ ಮಾಡ್ತಾಯಿದ್ರೆ ಸನ್ನಿ ಮತ್ತು ಸನ್ನಿಯರ್ ಸಿಸ್ಟ್ರು ತುಂಬ ಚಾಸ್ತಿ ಮಾಡ್ತಾಯಿದ್ರು ಒಂದು ಕಡೆ ನಿಂತ್ಕೊಂಡು. ಅವ್ರನ್ನ ಹ್ಯಾಂಡ್ಲ್ ಮಾಡಿಕೊಂಡು ತಿನ್ನೋದೇ ಒಂದು ದೊಡ್ಡ ಕಷ್ಟ ಆಗೋಗ್ಬಿಟ್ಟಿತ್ತು. ನೋಡ್ತಿರ್ಬೋದು, ಒಬ್ರು ಊಟ ಮಾಡೋದು, ಒಬ್ರು ಇಟ್ಕೊಳ್ಳೋದು ಇದೇ ಆಗಿತ್ತು. ಆ್ಯಂಡ್ ಅಂದರೂ ಕೂಡ ತುಂಬಾ ಪರವಾಗಿಲ್ಲ, ತುಂಬಾ ಚೆನ್ನಾಗಿತ್ತು ಊಟ ಕೂಡ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಬಾಯ್.